ಈ ಇಡೀ ಕೊಲೆ ಪ್ರಕರಣ ಪ್ರಾರಂಭವಾಗಿದ್ದು ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪವಿತ್ರ ಗೌಡ ಅವರಿಗೆ ಒಂದಷ್ಟು ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ರು. ಅದಕ್ಕಾಗಿ ಕೋಪಗೊಂಡು ದರ್ಶನ್ ಅಂಡ್ ಗ್ಯಾಂಗ್ ಈ ಕೊಲೆ ಮಾಡ್ಲಿಕ್ಕೆ ಮುಂದಾದ್ರು ಅನ್ನೋ ಆರೋಪದ ಆಧಾರದ ಮೇಲೆ ಇದೀಗ ಯಾವ ರೀತಿ ಮೆಸೇಜ್ ಕಳಿಸಿದ್ರು ರೇಣುಕಾಸ್ವಾಮಿ, ಯಾವ್ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಕೆ ಮಾಡ್ಕೊಂಡಿದ್ರು ಅನ್ನೋದ್ರ ಪತ್ತೆ ಹಚ್ಚೋದು ಪೊಲೀಸರಿಗೆ ತನಿಖೆಯ ಭಾಗವಾಗಿ ಬಹಳ ಮುಖ್ಯವಾಗುತ್ತೆ. ಆದರೆ ರೇಣುಕಾಸ್ವಾಮಿ ಅವರ ಮೊಬೈಲ್ ಸದ್ಯಕ್ಕೆ ಇನ್ನೂ ಪತ್ತೆ ಆಗಿಲ್ಲ. ಮೊಬೈಲ್ ಸಿಗದೆ ಇರೋ ಕಾರಣಕ್ಕೆ ಅವರ ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ಲಿಕ್ಕೂ ಕೂಡ ಇವರೆಗೂ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಇದಕ್ಕಾಗಿ ಇದೀಗ ನಕಲಿ ಸಿಮ್ ಮೊರೆ ಹೋಗಿದ್ದಾರೆ ಪೊಲೀಸರು ಕೂಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕಾಗಿದೆ. ಡೆವಿಲ್ ಗ್ಯಾಂಗ್ ವಿರುದ್ಧ ಸಾಕ್ಷ್ಯದ ಗುಡ್ಡೆಯನ್ನೇ ಹಾಕಿದ್ದಾರೆ. ಹತ್ರ 200 ಸಾಕ್ಷ್ಯಗಳು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೀಗ ನಕಲಿ ಸಿಮ್ ಬಳಸಿ ಅಖಾಡಕ್ಕಿಳಿದಿದ್ದಾರೆ ಪೊಲೀಸರು. ನಕಲಿ ಸಿಮ್ ಬಳಸಿಕೊಂಡು ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆಯನ್ನ ರಿಟ್ರೀವ್ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ಗೂ ಕೂಡ ಪತ್ರ ಬರೆದು ಹಿಂಗೊಂದು ಕೊಲೆ ಆಗಿದೆ, ಇದಕ್ಕೆ ಇನ್ಸ್ಟಾಗ್ರಾಮ್ ಬಹಳಷ್ಟು ಅಲ್ಲಿನ ಚಾಟ್ಸ್ ಬಹಳಷ್ಟು ಪ್ರಮುಖ ಸಾಕ್ಷ್ಯ ಆಗುತ್ತೆ, ಹೀಗಾಗಿ ಇಂಥದ್ದೊಂದು ಅಕೌಂಟನ್ನು ನಾವು ಲಾಗಿನ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕಂಪನಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕದ ಪೊಲೀಸರು. ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬೆದ್ದಿದ್ದಾರೆ ತನಿಖಾಧಿಕಾರಿಗಳು. ಇನ್ ಕೇಸ್ ಅದು ಸಿಕ್ಕಿದ್ದೆ ಆದರೆ ಅದು ಕೂಡ ಪ್ರಮುಖ ಪಾತ್ರವನ್ನ ಇಡೀ ಪ್ರಕರಣದಲ್ಲಿ ನಿರ್ವಹಿಸುತ್ತೆ. ಓವರಾಲ್ ದರ್ಶನ್ ಕೇಸ್ನಲ್ಲಿ ಆಗ್ತಾ ಇರುವ ತನಿಖೆ ಹಾಗೆ ಊಟದ ಅರ್ಜಿ ವಿಚಾರ ಇದೆಲ್ಲದರ ಬಗ್ಗೆ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ನಾಳೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದು ಒಂದ್ ಕಡೆ ನಿರ್ಧಾರ ಆಗುತ್ತೆ, ಮತ್ತೊಂದು ಕಡೆಯಲ್ಲಿ ಇಡೀ ಪ್ರಕರಣದ ಪ್ರಾರಂಭ ಆ ಇನ್ಸ್ಟಾಗ್ರಾಮ್ನಿಂದ ಮೆಸೇಜ್ ಅದನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಪೊಲೀಸರು ಈಗ ಮುಂದಾಗಿರೋದು. ಎಲ್ಲದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಮಿತೆ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾವ ರೀತಿಯೆಲ್ಲ ಈ ಒಂದು ಪ್ರಕರಣವನ್ನು ಅಂದರೆ ಈ ಒಂದು ಕೊಲೆಯನ್ನು ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಯಾರ್ಯಾರು ಎಷ್ಟು ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟೆ ಇನ್ನೂ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಕೇಸ್ ಎಲ್ಲಿಂದ ಶುರುವಾಯಿತು, ಅಸಲಿಗೆ ಯಾವ ವಿಚಾರಕ್ಕೆ ಆ ಒಂದು ಕೊಲೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲರೂ ಕೂಡ ಗೊತ್ತಿದೆ. ಅಂದರೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾರೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದರ ನಂತರ ಈ ರೀತಿಯಾದಂಥ ಎಲ್ಲ ಬೆಳವಣಿಗೆ ಕೂಡ ಆಗಿದೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿತ್ತು. ಹೀಗಾಗಿ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಏನೆಲ್ಲ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಯಾವ ರೀತಿ ಸಂದೇಶಗಳನ್ನು ಕಳಿಸಿದ, ಎಷ್ಟು ದಿನಗಳಿಂದ ಕಳಿಸಿದ್ದ, ಜೊತೆಗೆ ಬೇರೆಯವರಿಗೂ ಕೂಡ ಈ ರೀತಿಯಾದಂಥ ಸಂದೇಶಗಳನ್ನು ಕಳಿಸಿದ್ನ, ಇವೆಲ್ಲವನ್ನು ಕೂಡ ಆತನ ಲಾಗಿನ್ ಐ ಡಿಯಿಂದ ಚೆಕ್ ಮಾಡಿದಾಗ ಮಾತ್ರ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ, ಲಾಗಿನ್ ಆಗೋದಕ್ಕೆ ಆಗಿಲ್ಲ. ಯಾಕಂದರೆ ಆ ಒಂದು ಮೊಬೈಲನ್ನು ಆರೋಪಿಗಳು ಸಾಕ್ಷ್ಯನಾಶ ಮಾಡಿದ್ದಾರೆ. ಯಾವಾಗ ಆತನ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಮೋರಿಯಲ್ಲಿ ಹಾಕಿರ್ತಾರೆ, ಜೊತೆಗೆ ಆರೋಪಿಗಳ ಕೆಲ ಮೊಬೈಲ್ ಹಾಗೂ ರೇಣುಕಾಸ್ವಾಮಿಯ ಮೊಬೈಲನ್ನು ಕೂಡ ಅವರು ಮೋರಿಯಲ್ಲಿ ಬಿಸಾಕಿ ಅದನ್ನು ಸಾಕ್ಷ್ಯನಾಶ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಅವತ್ತಿನಿಂದಲೂ ಕೂಡ ಪೊಲೀಸರು ಆ ಒಂದು ಮೊಬೈಲನ್ನು ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದರೆ, ಆದರೆ ಇನ್ನೂ ಕೂಡ ಆತನ ಮೊಬೈಲ್ ಸಿಕ್ಕಿಲ್ಲ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ ಈ ಒಂದು ಸಾಕ್ಷ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರೇಣುಕಾಸ್ವಾಮಿ ಯಾವ ರೀತಿಯಾಗಿ ಏನು ಮೆಸೇಜ್ ಮಾಡಿದ್ದಾರೆ ಅನ್ನೋದು, ಜೊತೆಗೆ ಆತನೇ ಮೆಸೇಜ್ ಮಾಡಿದ್ದಾನೆ ಅನ್ನೋದು ಕೂಡ ಟೆಕ್ನಿಕಲ್ ಎವಿಡೆನ್ಸ್ನಲ್ಲಿ ತುಂಬ ಪ್ರೂವ್ ಆಗಬೇಕಾಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಫೇಕ್ ಅಕೌಂಟ್ಗಳು ಮತ್ತು ಬೇರೆಯವರ ಹೆಸರಲ್ಲಿ ಕೂಡ ಮೆಸೇಜ್ ಮಾಡುವಂಥ ಕೆಲಸಗಳು ಕೂಡ ಸಾಕಷ್ಟಿದೆ. ಅದೇ ರೀತಿಯಾಗಿ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಿರುತ್ತೆ. ಹೀಗಾಗಿ ಈ ಒಂದು ಆ್ಯಂಗಲಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಆ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಏನಿದೆ, ರೇಣುಕಾಸ್ವಾಮಿ ಐ ಡಿ ಇನ್ನೂ ಕೂಡ ಲಾಗಿನ್ ಆಗೋದಕ್ಕೆ ಆಗ್ತಿಲ್ಲ. ಹೀಗಾಗಿ ಇನ್ಸ್ಟಾಗ್ರಾಮ್ಗೆ ಈಗಾಗಲೇ ಕರ್ನಾಟಕ ಪೊಲೀಸರು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದು ವಿದೇಶಿ ಕಂಪನಿ ಆಗಿರೋದ್ರಿಂದ ಅವಕಾಶ ಸಿಗೋದು ಕೂಡ ಡೌಟ್ ಅಂತಲೇ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಮೂಲಕ ಕಾನೂನು ಪ್ರಕ್ರಿಯೆ ಮೂಲಕ ಏನೆಲ್ಲ ಅವಕಾಶಗಳಿದೆ ಆ ಒಂದು ನಿಟ್ಟಿನಲ್ಲೂ ಕೂಡ ಲಾಗಿನ್ ಪಡೆಯೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಈಗಾಗಲೇ 1 ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅಲ್ಲಿ ಆತನ ಒಂದಷ್ಟು ಅನಾರೋಗ್ಯ ಸಮಸ್ಯೆ ಕಾಡ್ತಿದೆ ಅಂತೇಳಿ ಈಗಾಗಲೇ ಜೈಲಾಧಿಕಾರಿಗಳಿಗೆ ತಿಳಿಸಿದ್ರು. ಪ್ರಮುಖವಾಗಿ ಆತನಿಗೆ ಜೈಲು ಊಟ ಆಗ್ತಿಲ್ಲ ಅಂತೇಳಿ ಹೈಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಡೈರೆಕ್ಟಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಒಂದಷ್ಟು ವಾದ ಮತ್ತು ಪ್ರತಿವಾದ ಆಯಿತು. ಜೊತೆಗೆ ಆತನಿಗೆ ಅಂದರೆ ಅಲ್ಲಿ ಸಾಕಷ್ಟು ಕೈದಿಗಳಿದ್ದಾರೆ, ಎಲ್ಲರಿಗೂ ಕೂಡ ಫುಡ್ ಪಾಯ್ಸನ್ ಆಗಿರಲಿಲ್ಲ, ಆದರೆ ದರ್ಶನ್ಗೆ ಯಾಕಾಯಿತು ಅಂತೇಳಿ SPP ಕೂಡ ವಾದ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮತ್ತೆ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ನಾಳೆಗೆ ಈ ಒಂದು ವಿಚಾರಣೆ ಮುಂದೂಡಿದೆ. ಈಗಾಗಲೇ ಒಂದಷ್ಟು ಮೆಡಿಕಲ್ ರಿಪೋರ್ಟ್ಗಳಾಗಿರ್ಬೋದು, ಯಾಕಂದರೆ ದರ್ಶನ್ ಈ ರೀತಿ ನಾಟಕ ಮಾಡಿದ್ರಾ ಅನ್ನುವಂಥ ಅನುಮಾನವನ್ನು ಕೂಡ ಕೋರ್ಟ್ನ ವಿಚಾರಣೆ ವೇಳೆ ಒಂದಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಹೀಗಾಗಿ ದರ್ಶನ್ ಪರ ವಕೀಲರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರಣೆಯಲ್ಲಿ ಆ ಒಂದು ವಾದವನ್ನ ಮಂಡಿಸಲಿದ್ದಾರೆ. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.
ಸೊ ನಾಳೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಒಂದು ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ, ಹಾಗೆ ಕೆಲವೊಂದು ಚಿತ್ರಗಳ ಶೂಟಿಂಗ್ ಇನ್ನೂ ಅರ್ಧಕ್ಕೆ ಬಾಕಿ ಇರೋದ್ರಿಂದ ಫಿಸಿಕ್ಸ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಈಗ ಎಷ್ಟೋ ಕೆಜಿ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾರೆ ದರ್ಶನ್ ಅವರು, ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ಒಂದು ವಾದ ಮಂಡನೆ ಮಾಡ್ಬೋದು. ಈ ಇನ್ಸ್ಟಾಗ್ರಾಮ್ ವಿಚಾರಕ್ಕೆ ಬಂದ್ರೆ ಸ್ಮಿತಾ ಮೇಡಮ್ ನೋಡಿ, ಎಲ್ಲ ಆಳಿಗೊಬ್ಬೊಬ್ರು ಕಾಲು ಹೊಡಿತಾರೆ, ನನಗೂ ಮಾಡಿದ್ದ. ಈಗ ಎಲ್ಲ ಅಕೌಂಟ್ಗಳನ್ನು ತೆಗೆದುಕೊಂಡು IP ಅಡ್ರೆಸ್ ಕರೆಕ್ಟ್ ಮಾಡಿ ಯಾವ ಲೊಕೇಶನ್ ಇಂದ ಮಾಡಿದ್ದ, ನಿಜವಾಗ್ಲೂ ಅವರೇ ಮಾಡಿದ. ಈಗ ರೇಣುಕಾ ಸ್ವಾಮಿ ಮೊಬೈಲ್ ಕಳೆದೋಗಿದೆ, ಆದ್ರೆ ಪವಿತ್ರ ಗೌಡನ ಮೊಬೈಲ್ ಕಳೆದೋಗಿದ್ಯಾ, ಯಾವ ಅಕೌಂಟ್ ಇಂದ ಮಾಡ್ದ ಅದನ್ನ IP ಅಡ್ರೆಸ್ ಕರೆಕ್ಟ್ ಮಾಡ್ಕೊಂಡು ಈಗ ಯಾರು ಬೇಕಾದ್ರೂ ಅದನ್ನ ಕಂಡುಹಿಡಿತಾರೆ. ಬಟ್ ಇದು ಯಾಕೆ ಇದು ಬಿರ್ಸ್ನಲ್ಲಿ ಸಾಕ್ತಾ ಇಲ್ಲ ಅನ್ನೋದು ಒಂದು. ಅಂದ್ರೆ ಇಲ್ಲಿ ಪೊಲೀಸರಿಗೆ ಬೇಕಾಗಿರೋದು ರೇಣುಕಾ ಸ್ವಾಮಿ ಅವರದ್ದೇ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಲಾಗಿನ್ ಆಗಿ ಅವ್ನು ನಿಜಕ್ಕೂ ಕೂಡ ಯಾರ್ಯಾರಿಗೆ ಕಳಿಸಿದ್ದ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಸೊ ಬೇರೆಯವರ ಅಕೌಂಟ್ ಇಂದ ಆ ಮಾಹಿತಿ ಸಿಗಬಹುದು, ಬಟ್ ಈಗ ತಕ್ಷಣಕ್ಕೆ ಬೇಕಾಗಿರೋದು ರೇಣುಕಾ ಸ್ವಾಮಿ ಅವರ ಫೋನ್. ಅದು ಫೋನ್ ಸಿಗ್ತಿಲ್ಲ, ಹೀಗಾಗಿ ಆತನ ನಕಲಿ ಸಿಮ್ಮನ್ನು ಬಳಸ್ಕೊಂಡು ನಿಜಕ್ಕೂ ಕೂಡ ಯಾರ್ಯಾರು ಕಾಲ್ ಮಾಡಿದ್ರು, ಕೇವಲ ಇನ್ಸ್ಟಾಗ್ರಾಮ್ ಅಂತ ಮಾತ್ರ ಅಲ್ಲ, ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಕಾಲ್ ಮಾಡಿದ್ರು, ಮೆಸೇಜ್ಗಳು ಯಾವ ರೀತಿ ರವಾನೆ ಆಗಿತ್ತು, ಬಹುಶಃ ಅದೆಲ್ಲದರ ಡೀಟೇಲ್ಸ್ ಅನ್ನ ಕಲೆ ಹಾಕುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಿರ್ಬೋದು. ಇನ್ವೇ ನೋಡೋಣ ಯಾವ ರೀತಿ ಪ್ರಗತಿ ಕಾಣ್ತಾ ಹೋಗುತ್ತೆ ಅಂತ ಹೇಳಿ ಪ್ರಕರಣ. ನೆಕ್ಸ್ಟ್ ಜೈಲು ಹಕ್ಕಿ ಆಗಿರುವಂತ ದರ್ಶನ್ ಈಗ ಪುಸ್ತಕಗಳ ಮೊರೆ ಹೋಗಿದ್ದ. ಮೊನ್ನೆಯಷ್ಟೇ ತರುಣ್ ಸುಧೀರ್ ಕಾಟೇರನಿಗೆ 2 ಪುಸ್ತಕಗಳನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ತರುಣ್ ಕೊಟ್ಟಂತಹ ಆ 2 ಪುಸ್ತಕಗಳೇನು ಅಂತ ತೋರಿಸ್ತೀವಿ ನೋಡಿ. 30 ದಿನ ಕಾಟೇರ ಜೈಲು ಪಾಲಾಗಿ 30 ದಿನಗಳೇ ಕಳೆದಿದೆ. ಸೆರೆವಾಸ ಬೋರ್ ಆಗ್ತಿದ್ದಂತೆ ದಾಸ ಪುಸ್ತಕಗಳ ಮೊರೆ ಹೋಗಿದ್ದಾನೆ. ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ್ ಕಾರಂತರ ಪುಸ್ತಕಗಳನ್ನ ಓದುತ್ತಾ ಇದ್ದಾನೆ. ಈ ಮಧ್ಯೆ ಜೈಲಿಗೆ ಭೇಟಿ ನೀಡಿದ ದರ್ಶನ್ ಆಪ್ತ ನಿರ್ದೇಶಕ ತರುಣ್ ಸುಧೀರ್ ಕಾಟೇರನಿಗೆ 2 ಪುಸ್ತಕಗಳನ್ನ ಕೊಟ್ಟು ಬಂದಿದ್ದಾರೆ. ಜೈಲಿನಲ್ಲಿರುವ ದರ್ಶನ್ ಬದಲಾಗಲು ನಿರ್ದೇಶಕ ತರುಣ್ 2 ಪುಸ್ತಕಗಳನ್ನ ಕೊಟ್ಟು ಬಂದಿದ್ದಾರೆ. ಸದ್ಯ ತರುಣ್ ಕೊಟ್ಟ ಆ 2 ಪುಸ್ತಕಗಳ ಬಗ್ಗೆ ದಾಸನ ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಾಗಿದೆ. ಹಾಗಾದ್ರೆ ತರುಣ್ ಕೊಟ್ಟ ಆ 2 ಪುಸ್ತಕಗಳು ಯಾವುವು ಅಂತಾನೆ ತೋರಿಸ್ತೀವಿ ನೋಡಿ. ಅರ್ಜುನ್ ಆಲ್ಕೆಮಿಸ್ಟ್ ಪುಸ್ತಕ ಕೊಟ್ಟ ತರುಣ್. ದಾಸನಿಗೆ ಅರ್ಜುನ ಪುಸ್ತಕ. ಅರ್ಜುನ ಆನೆ ದಸರಾ ಆನೆ ಅಂತಾನೆ ಫೇಮಸ್. ಇಷ್ಟೇ ಅಲ್ಲ, ಅರ್ಜುನ ಆನೆ ಬಗ್ಗೆ ನಟ ದರ್ಶನ್ಗೆ ಅಪಾರವಾದ ಪ್ರೀತಿ ಇತ್ತು. ಅದರ ಸಾವಿಗೂ ಮರುಗಿದ್ದ ದರ್ಶನ್ ಅರ್ಜುನನ ಸಮಾಧಿ ನಿರ್ಮಾಣಕ್ಕೂ ಹಣ ನೀಡಿದ್ರು. ತಾವೇ ಅರ್ಜುನನ ಸಮಾಧಿ ನಿರ್ಮಿಸುವುದಾಗಿ ಘೋಷಿಸಿದ್ರು. ಹೀಗಾಗಿ ಇದೇ ಆನೆ ಕುರಿತು ಬರೆಯಲಾದ ಅರ್ಜುನ್ ಪುಸ್ತಕವನ್ನ ತರುಣ್ ಸುಧೀರ್ ದರ್ಶನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನು ಶಾಸ್ತ್ರಿಗೆ ತರುಣ್ ಸುಧೀರ್ ಕೊಟ್ಟ 2ನೇ ಪುಸ್ತಕ ಯಾವುದು, ಅದರ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕಾಟೇರನಿಗೆ ಆಲ್ಕೆಮಿಸ್ಟ್ ಪುಸ್ತಕ. ಆಲ್ಕೆಮಿಸ್ಟ್ ಎಂಬ ಇಂಗ್ಲಿಷ್ ಪುಸ್ತಕದ ಕನ್ನಡ ಆವೃತ್ತಿಯ ಬುಕ್ನ ದರ್ಶನ್ಗೆ ತರುಣ್ ಗಿಫ್ಟ್ ಮಾಡಿದ್ದಾರೆ. 1988ರಲ್ಲಿ ರಚಿಸಲ್ಪಟ್ಟ ಈ ಕಾದಂಬರಿ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಓದುಗರನ್ನ ಆಕರ್ಷಣೆ ಮಾಡಿದೆ. ಬದುಕಿಗೆ ಪ್ರೇರಣೆ ನೀಡುವಂತಹ ಈ ಕೃತಿ ಎಂಥವರಲ್ಲೂ ಜೀವನೋತ್ಸವ ತುಂಬುತ್ತೆ. ಸದ್ಯ ಸೆರೆವಾಸ ಅನುಭವಿಸ್ತಾ ಇರುವ ದರ್ಶನ್ ಪುಸ್ತಕಗಳಿಂದಾದ್ರೂ ಬದಲಾಗ್ತಾನ ಅನ್ನೋದೇ ಸದ್ಯದ ಕುತೂಹಲ. ವೆಲ್ಕಮ್ ಬ್ಯಾಕ್. ಕುಮಟಾ ಸಿದ್ದಾಪುರದಲ್ಲಿ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸೆರೆಯಾಗಿದೆ. ಸಾಕಷ್ಟು ಆತಂಕಗೊಳಿಸಿದೆ ಈ ಗುಡ್ಡದ ಭಾಗ. ಈಗಾಗಲೇ ಅಲ್ಲಿ ಕುಸಿತ ಆಗ್ತಾ ಇದೆ. ಅದರ ಮೇಲೆ ಮತ್ತೊಂದು ರಸ್ತೆ ಮೇಲೆ 50 ಮೀಟರ್ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿದು